ನಿನ್ನ ತಾನೇ ನನ್ನುಂದೆ ನಿಲ್ಲಿಸಿರುವೆ ஓடு இருப்பதுதான் என் உள்ளத்தின் வாஞ்சையா சித்தம் செய்வதுதான் இதயத்தின் ஏக்கமையா ஏசையா உம்மைத்தானே என் முன்னே நிறுத்தியுள்ளே ஏசையா நின்னதானே என் முன்னே நிறுத்தியுள்ளே. ಕೂತ್ಕೊಂಡ್ಬಿಡೋಣ. ದೇವ್ರ ನಮ್ಮ ಸ್ತೋತ್ರ, ಕರ್ತನ ನಾಮಕ್ಕೆ ಸ್ತೋತ್ರ, ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಸ್ತೋತ್ರ. ಇದ್ರೆ ಮಾಡೋರಲ್ಲ ಅಲ್ಲಿ ಹೇಳಿ. ಓ ಗಟ್ಟಿಯಾಗಿದ್ದೀರಾ? ಗಟ್ಟಿಯಾಗಿದ್ದಾರೆ. Yes, yes. ಅದೇ ಬೇಕು. ನಾಲ್ಕನೇ ವಾಕ್ಯಕ್ಕೆ ಬರುತ್ತೆ. ಈಗ ದೇವರ ಸಿಲುವಿನಲ್ಲಿ ಮಾತಾಡಿದ್ದ ಮೂರನೇ ಮಾತು ಅಲ್ಲೆಲೂಯ. ಎಷ್ಟಿದೆ ಆ ಥರ ಇಲ್ಲ. ಸಾಧಾರಣವಾಗಿ ಮಾತಾಡಿದ್ದ ಮಾತು ಇದು ಇಲ್ಲ. ಎಷ್ಟೋ ಕಡೆ ಅವರು ಬೈಬಲಲ್ಲಿ ಸಾಧಾರಣವಾಗಿ ಶಿಷ್ಯರುಗಳ ಹತ್ರ ಮಾತಾಡಿದ್ದಾರೆ, ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ. ಈಗ ಮಾತಾಡೋ ಈ ಪರಿಸ್ಥಿತಿ ಎಂತ ಪರಿಸ್ಥಿತಿ ಅಂದ್ರೆ ಜೀವ ಹೋಗುವ ಸಮಯದಲ್ಲಿ. ಅಲ್ಲೆಲೂಯ. ಇದೇ ಇವಾಗ ಯೇಸುವನ್ನೇ ನಿಮ್ಮ ಅಪ್ಪ ಅಂತಾನೆ ಇಟ್ಕೊಳ್ಳಿ. ಯೇಸುವನ್ನೇ ನಿಮ್ಮ ಅಪ್ಪ ಅಂತಾನೆ ಇಟ್ಕೊಳ್ಳಿ. ಇವಾಗ ಬೇರೆ ಅವಾಗಲೂ ಮಾತಾಡ್ತಾ ಇದ್ರಿ, ಸಾಯಿ ಅವಾಗಲೂ ಮಾತಾಡ್ತಾ ಇದ್ದಾರೆ ಅಂತ ಹೇಳೋ ಮಾತಲ್ಲ. ಎಷ್ಟೋ ಕುಟುಂಬದಲ್ಲಿ ಕುಟುಂಬವನ್ನ ಕಾಪಾಡದೇ ಇರುವ ಗಂಡು ಮಕ್ಕಳು, ನಾನು ಹೆಣ್ಣು ಮಕ್ಕಳಲ್ಲ ಹೇಳಿಲ್ಲ, ಗಂಡು ಮಕ್ಕಳು ಈ ಮಾತನ್ನ ಕೇಳಿ ಒಳ್ಳೆಯವರಾಗಿದ್ದಾರೆ. ಅಲ್ಲಲ್ಲಿಯ ಯಾಕೆ ಹೇಳಿ? ಸಾಯೋ ಸಮಯದಲ್ಲಿ ತಂದೆ ಅಪ್ಪ ಸಾಯೋ ಸಮಯದಲ್ಲಿ ಕೇಳ್ತಾರೆ. ಅವಾಗ ಏನೋ ಹಿಂಗ್ ರೌಡಿ ತರ ಇದ್ದೆ ನೀನು, ಇವಾಗ ಚೇಂಜ್ ಆಗ್ಬಿಟ್ಟಿದೆಯಲ್ಲಪ್ಪ ನೀನು ಅಂದ್ರೆ ಅವನು ಹೇಳ್ತಾನೆ, ಏನೋ ಮಾಡೋದು, ನಮ್ಮಪ್ಪ ಸಾಯೋ ಸಮಯದಲ್ಲಿ ನನಗೆ ಹೇಳಿದ್ರು ಒಳ್ಳೆ ಮಗನಾಗಿರು ಮಗನೇ, ಏನು ಒಳ್ಳೆ ಮಗನಾಗಿ ಇರು ಅಂತ ಹೇಳಿದ್ದು ನನ್ನ ಮನಸ್ಸಲ್ಲಿ ಹಂಗೇ ಚುಚ್ಕೊಂಡ್ಬಿಟ್ಟು. ಅದೇ ತರನೇ ಈ ಮೂರನೇ ವಾಕ್ಯ ನನಗೊಂದು ಬೈಬಲಲ್ಲಿ ಒಂದು ಕುಟುಂಬ ಇದೆ. ಅದು ಯಾರ್ದು ಕುಟುಂಬ ಅಂದ್ರೆ ಯೇಸಪ್ಪನ ಕುಟುಂಬ. ಯಾರ್ದು? ಯೇಸಪ್ಪನ ಕುಟುಂಬ. ದೇವರು ಯೇಸಪ್ಪನ್ನ ಎಲ್ಲೋ ಆದಾಮ್ ತರ ಸೃಷ್ಟಿ ಮಾಡಿ ತಗೊಂಡ್ಬಂದು ನಮ್ಮ ಮುಂದೆ ನಿಲ್ಲಿಸ್ಬಿಟ್ಟು ಇವರೇಪ ಯೇಸು ಅಂತ ಹೇಳಿಲ್ಲ. ಒಂದು ಕುಟುಂಬದಿಂದ ತಗೊಂಡ್ಬಂದ್ರು, ಅವ್ರನ್ನ ಕಿತ್ಕೊಂಡ್ಬಂದಿರೋದೆಲ್ಲ ಕುಟುಂಬದಿಂದ. ಅಂದ್ರೆ ಒಂದು ಗಂಡ ಹೆಂಡತಿ, ಅವ್ರ ಮಧ್ಯದಲ್ಲಿ ಒಂದು ಮಗು ಹುಟ್ಟೋ ತರ ಇವರನ್ನ ತಂದಿದ್ದಾರೆ. ಅಲ್ಲಲ್ಲಿಯ ಅಪ್ಪನ ಹೆಸರು ಯೋಸೇಫು, ತಾಯಿನ ಹೆಸರು ಮರಿಯಾಳು, ಮಗನ ಹೆಸರು ಏನು ಗೊತ್ತಿಲ್ಲ, ಜ್ವರ ಹೇಳಿ, ಯೇಸು. ಇದೇ ಇವಾಗ ನಾನ್ ನಿಮ್ಮ ಹತ್ರ ಮಾತಾಡುವ. ಯಾಕೆಂದ್ರೆ ನಾವೆಲ್ಲರಿಗೂ ಒಂದು ಕುಟುಂಬ ಇದೆ, ನಮ್ಮೆಲ್ಲರಿಗೂ ಒಂದು ಕುಟುಂಬ ಇದೆ. ಈಗ ಒಂದು ಕುಟುಂಬದಲ್ಲಿ ತಂದೆ ಸತ್ತೋಗ್ಬಿಟ್ರು, ಆ ತರ ನಡೆಯುತ್ತಿದೆ. ತಾಯಿ ತಂದೆಗಳು ಎಲ್ಲೋ ಊರಿಗೆ ಹೋಗ್ತಾರೆ, ಏನೋ ಒಂದಾಗುತ್ತದೆ, ಸತ್ತೋಗ್ಬಿಡ್ತಾರೆ. ಮಗ ಮಾತ್ರ ಉಳಿತಾನೆ. ಅವನ ಕೆಳಗಡೆ ಇನ್ನು ಎಷ್ಟೋ ಜನ ತಂಗಿಯರು, ಅಣ್ಣ ತಮ್ಮಂದರು ಇರ್ತಾರೆ. ಅವಾಗ ಫಸ್ಟ್ ಯಾರ ಮಗನೋ ಮಗಳು ಅವಳ ತಲೆ ಮೇಲೆ ಏನ್ ಬರುತ್ತದೆ? ಜವಾಬ್ದಾರಿ ಬರುತ್ತದೆ. ಅಲ್ಲಲ್ಲಿಯ ಜವಾಬ್ದಾರಿ. ತಂದೆ ಹೋದ್ರು, ತಾಯಿ ಹೋದ್ರು, ಆದ್ರೆ ಇದರಲ್ಲಿ ತಾಯಿ ಹೋಗಲ್ಲ, ತಂದೆ ಹೋಗ್ಬಿಡ್ತಾರೆ. ತಾಯಿ ಇದ್ದಾರೆ,
ಮಗ ಇದ್ದಾನೆ, ತಾಯಿ ಇದ್ದಾರೆ. ಒಂದೇ ಒಂದು ಕತೆ ಮಾತ್ರ ನಾನು ಹೇಳ್ತೀನಿ, ಅದು ಬೈಬಲಲ್ಲಿ ಇರೋ ಒಂದು ಕತೆ. ಹೆಂಗೆ ಅಂದ್ರೆ, ಒಂದು ತಾಯಿಗೆ ಒಂದು ಮಗ ಇದ್ದಾನೆ. ಒಂದು ತಾಯಿಗೆ ಮಗ ಅಂದ್ರೆ ಬೈಬಲಲ್ಲಿ ಹೆಂಗ್ ಕೊಟ್ಟಿದೆ ಗೊತ್ತಾ? ಯುವಕನು. ಏನು ಯುವಕನು ಅಂದ್ರೆ ಒಂದು 20 ವಯಸ್ಸು, ಅವನಿಗೆ ಯುವಕನು ಅಂತ ಹೇಳೋದು. ಯುವಕನಂದ್ರೆ ಹೆಂಗೆ ಅಂದ್ರೆ ಓಡೋ ಹಾವನ್ನ ಕೂಡ ಹಂಗೆ ನಕ್ಕೊಂಡು ಹಂಗೆ ಹಿಡಿತಾನಂತೆ, ಅಷ್ಟು ಧೈರ್ಯ ಇರುತ್ತದಂತೆ. ಆ ತರ ಇರುವಾಗ ಇಲ್ಲಿ ಮಗನ ಹುಟ್ಟಿದ ಮೇಲೆ ಆ ತಾಯಿಗೆ ತುಂಬಾ ಸಂತೋಷ ಬಂತು. ಅಪ್ಪ ಯಜಮಾನ ಹೋಗ್ಬಿಟ್ಟ, ಇನ್ನ ಬೇರೆ ಯಾರು ಕುಟುಂಬವನ್ನ ಕಾಪಾಡ್ತಾರೆ, ನನಗೊಂದು ಮಗ ಹುಟ್ಟಿದ್ದಾನೆ, ಇವನು ಹೆಂಗಾದ್ರೂ ಸಾಧಿಸಿ, ಇವನು ಹೆಂಗಾದ್ರೂ ಬೆಳೆಸಿ, ಇವನ ಜೊತೆಯಲ್ಲಿ ನಾನು ಬಾಳನ ಅಂತ ಇದ್ದ ಸಮಯದಲ್ಲಿ ಏನೋ ಒಂದು ರೀತಿನಲ್ಲಿ ಒಂದು ಕಾಯಿಲೆನೋ ಏನೋ ಕಾಯಿಲೆ ತರನೇ ಬರುತ್ತದೆ. ಮಗ ಏನಾಗ್ತಾನೆ, ಊರ್ಬಿಟ್ಟು ಓಡಲ್ಲ, ಸತ್ತೋಗ್ಬಿಡ್ತಾನೆ. ಮಗ ಸತ್ತೋಗ್ಬಿಡ್ತಾನೆ. ಅವಳ ಮನಸ್ಸಲ್ಲಿ ಏನ್ ಆಸೆ ಇತ್ತು, ಇವನಿಂದಲೇ ನಾನು ಬದುಕುತ್ತೀನಿ, ಇವನಿಂದಲೇ ನನ್ನ ಕುಟುಂಬ ನಡೆಯುತ್ತದೆ ಅಂತ ಇದ್ದಿದ್ದ ಮಗ ಸತ್ತೋಗ್ತಾನೆ. ಇದು ಬೈಬಲಲ್ಲಿ ಬಂದಿರುವ ಕಥೆ. ಅವಾಗ ಅಳ್ತಾ ಇದ್ದಾಳೆ, ಮಗ ನಿನ್ನ ತಾನೇ ನಂಬಿದ್ದೆ ನಾನು, ನೀನೇ ನನ್ನನ್ನು ಈ ತರ ಬಿಟ್ಬಿಟ್ಟು ಎಲ್ಲೋ ಊರು ಬಿಟ್ಟು ಓಡೋಗ್ಬಿಟ್ಟಿದ್ರೆ ಪರವಾಗಿಲ್ಲ, ಸತ್ತೇ ಹೋಗ್ಬಿಟ್ಟಾರೆ. ಇನ್ನ ಯಾರು ನನಗೆ ಸಹಾಯ ಮಾಡ್ತಾರೆ, ಯಾರನ್ನ ನಾನು ನಂಬೋದು, ಯಾರು ಇದರಲ್ಲಿ ನಾನು ನೆರಳಲ್ಲಿ ನಾನು ಬಾಳೋದು ಅಂತ ಇದ್ದು ಆಯ್ತು. ಸಾವು ಮನೆ ಇದರಲ್ಲಿ ಮಲಗಿರ್ತಾರೆ ಬೆಂಚ್ ಮೇಲೆ. ಇವಾಗ ಏನ್ ಮಾಡ್ಬೇಕು, ಅವನ್ನ ಪಾಡ ಮೇಲೆ ಮಲಗಿಸಬೇಕು. ಇದೆಲ್ಲ ನಡೀತಾ ಇದೆ. ಅಲ್ಲಿ ಎತ್ತು ತಗೊಂಡ್ಬಂದು ಆ ಪಾಡೆ ಮೇಲೆ ಅವರನ್ನ ಮಲಗಿಸುತ್ತಾರೆ. ಇನ್ನೇನು ಒಂದು 5 ನಿಮಿಷದಲ್ಲಿ ಏನಾಗುತ್ತೆ, ಎತ್ಕೊಂಡು ಮಶಾನಕ್ಕೆ ತಗೊಂಡು ಹೋಗಿ ಅದು ಮಣ್ಣು ಮಾಡಬೇಕು, ಇಲ್ಲ ಸುಟ್ಟಾಕ್ಬೇಕು ಅಂತ ಏನೇನೋ ಇರುತ್ತದೆ. ಅಂತ ಸಮಯದಲ್ಲಿ ಅವಳ ಕೊನೆ ಒಂದು ಆಸೆ ಎಲ್ಲ ನಿರಾಸೆ ಆದ ಸಮಯದಲ್ಲಿ ಯಾರೋ ಹೇಳ್ತಾರೆ, ಏಸಪ್ಪ ಬರ್ತಾ ಇದ್ದಾರೆ, ಹಲ್ಲೆಲೂಯಾ, ಏಸಪ್ಪ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣನೇ ಇಲ್ಲಿದ್ದ ವಿಶ್ವಾಸ ನಂಬಿಕೆ ಎಲ್ಲ ಕಳ್ಕೊಂಡಿದ್ದ ಅವರಿಗೆ ಒಂದು ನಂಬಿಕೆ ಬರುತ್ತದೆ. ಹಲ್ಲೆಲೂಯಾ. ಈ ಏಸಪ್ಪನು ಹೋಗಿದ್ದ ಕಡೆ ಎಲ್ಲಾ ಕಷ್ಟಗಳನ್ನ ನೀಗಿಸಿ ಎಲ್ಲರಿಗೂ ಸಮಾಧಾನ ಸಂತೋಷವನ್ನ ಕೊಡ್ತಾರಲ್ವಾ. ನನಗೆ ಒಂದು ಸಂತೋಷವನ್ನ ಕೊಟ್ರೆ ಸಾಕು. ಇವತ್ತು ಏನ್ ಸಂತೋಷ, ಅದು ನನ್ನ ಮಗನನ್ನ ಜೀವಿತವಾಗಿ ಎಬ್ಬಿಸಿದ್ರೆ ಅದು ಒಂದೇ ನನಗೆ ಸಾಕು. ಬೇರೆ ಏನು ನಾನು ಅವ್ರ ಹತ್ರ ಕೇಳೋದಿಲ್ಲ. ನನಗೆ ಮನೆ ಕೊಡು, ಅದು ಕೊಡು, ಇದು ಕೊಡು, ಹಣ ಕೊಡು, ಒಡವೆ ಕೊಡು ಅಂತ ನಾನು ಕೇಳೋದಿಲ್ಲ. ನಾನು ಒಬ್ಬನೇ ಮಗನನ್ನ ಎಬ್ಬಿಸಿ ಕೊಟ್ರೆ ಅದು ಒಂದೇ ನನಗೆ ಸಾಕು ಅಂತ ಕಣ್ಣೀರು ಬಿಟ್ಟು ಅಳ್ತಾ ಇದ್ದಾನೆ. ಅವಾಗ ಏಸಪ್ಪ ಅಲ್ಲಿ ಬರ್ತಾರೆ, ಬಂದು ಕೇಳ್ತಾರೆ, ಯಾಕೆ ಅಮ್ಮ ಅಳ್ತಾರೆ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ, ಮಗ 20 ವಯಸ್ಸು ಮಗ, ನಾನು ವಯಸ್ಸೇ ಹೇಳ್ತೀನಿ, ಯಾಕಂದ್ರೆ ಯುವಕ ಅಂತ ಮೇಲೆ ಅಷ್ಟೇ ವಯಸ್ಸಿರ್ಬೇಕು. ಮಗ ಸತ್ತೋಗ್ಬಿಟ್ಟ, ಯಾಕೆ ಬೇರೆ ಯಾರು ಇಲ್ವಾ? ಇಲ್ಲ, ಗಂಡ ಮುಂಚೆನೆ ಹೋಗ್ಬಿಟ್ಟ. ಹೌದಾ ಅಂತ ಹೇಳಿದ ಮೇಲೆ ಮನಸ್ಸಲ್ಲೇ ಅವ್ರಿಗೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಸರಿ, ಈ ತಾಯಿನ ಕಣ್ಣೀರನ್ನ ಒರೆಸಬೇಕು, ಈ ತಾಯಿನ ಒಂದು ಯೋಚನೆಯ ಒಂದು ಬೇಡಿಕೆಯನ್ನ ನಾನು ನೆರವೇರಿಸಬೇಕು ಅಂದ್ಬಿಟ್ಟು ಏನು ಹೇಳೋದಿಲ್ಲ. ಅವಳ ಹತ್ರ ಹೋಗಿ ಆ ಪಾಡೆ ಇದೆಯಲ್ಲ ಅದ್ರ ಮೇಲೆ ಮಗನ ಆ ಸತ್ತೋಗಿರ ಮೇಲೆ ಬಾಡಿ ಮೇಲೆ ಕೂಡ ಅವ್ರ ಕೈ ಇಡಲ್ಲ. ಹೆಂಗೆ 18 ವರ್ಷ ಒಂದು ಹೆಂಗಸು ನನಗಿದ್ದ ಒಂದು ಕಾಯಿಲೆಯಲ್ಲಿ ಯೇಸುವಿನ ವಸ್ತ್ರವನ್ನ ಮುಟ್ಟಿ ಅವಳು ಸುಖ ಪಡೆದಳು. ಅದೇ ರೀತಿನಲ್ಲಿ ಇವರು ಹೋಗಿ ಆ ಪಾಡೆಯನ್ನ ಮುಟ್ಟಿ, ಮಗ ಹೇಳು ಮೇಲೆ ಅಂದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಮಗ ಏಳು ಮೇಲೆ ಅಂತ ಹೇಳಿದ ಚಕ್ಕಂತ ಎದ್ದು ಕೂತ್ಕೊಂಡ. ಹಲ್ಲೆಲೂಯಾ. ಇದೆಲ್ಲ ಆಗುತ್ತದೆ ಅಂತ ಹೇಳ್ತೀರಾ? ಆಗಿದೆ. ವಿಶ್ವಾಸ ಮಾಡಲೇಬೇಕು.
ನಾನು ನೋಡಿಲ್ವಲ್ಲ ಬ್ರದರ್, ನೋಡದೆ தாரியன்னா நம்போதே பாக்கியம், காணாமலும் ವಿಶ್ವಾಸಿக்கிறವನ್ ಭಾಗ್ಯವಾನ್. ಅವಾಗ ಆ ಯಮ್ಮ ಹೇಳ್ತಾರೆ, ನನ್ನ ನಂಬಿಕೆ ಹೊರಟೋಗಿತ್ತು, ನನ್ನ ವಿಶ್ವಾಸ ಹೋಗಿದ್ದ ಸಮಯದಲ್ಲಿ ನೀನೊಬ್ಬರು ಬಂದು ಮತ್ತೆ ಈ ಮಗನನ್ನ ನನಗೆ ಎಬ್ಬರಿಸಿ ಕೊಟ್ಟಿದ್ದೀಲ್ಲ. ನಿನ್ನಂತ ದೇವರು ನನಗೆ ಬೇರೆ ಯಾರಿಲ್ಲ. ಇದು ನಡೆದಿರೋ ಕಾರ್ಯ. ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಸಿಲುಬೆಯಲ್ಲಿ ಇರುವಾಗ ಒಂದು ಜವಾಬ್ದಾರಿಯನ್ನ ಅವ್ರ ಮೇಲೆ ಬಂತು. ಏನಂದ್ರೆ ನಾನು ಸತ್ತೋಗ್ಬಿಟ್ರೆ ಇವಾಗ ನನ್ನ ತಾಯಿ ಏನಾಗ್ತಾರೆ, ಒಂಟಿ ಆಗ್ತಾರೆ. ತಾಯಿ ಹೆಸರೇನ ನಾನು ಅವಾಗಲೇ ಹೇಳಿದೆ, ಮರಿಯಾಳ್. ಅವಾಗ ಇವ್ರು ಏನ್ ಮಾಡ್ತಾರೆ, ಹಂಗೆ ಅವ್ರನ್ನ ಬಿಟ್ಬಿಟ್ಟು ಹೋದ್ರೆ ಈ ಹಾಳಾದ ಈ ಪ್ರಪಂಚದಲ್ಲಿ ಅವರು ಇದಾಗ್ತಾರೆ ಅನ್ಬಿಟ್ಟು ಒಬ್ಬ ಶಿಷ್ಯನನ್ನ ನೋಡಿ ಹೇಳ್ತಾರೆ. ಮೊದಲು ಫಸ್ಟ್ ಏನ್ ಹೇಳ್ತಾರೆ, ತಾಯಿಯನ್ನು ಕರೆದು ಎತ್ಕೊಂಡು ಹೋಗ್ಬಿಡಮ್ಮ ಪ್ಲೀಸ್, ತಗೊಂಡೋಗಿ ತಾಯಿಯನ್ನ ನೋಡಿ ಏನ್ ಹೇಳ್ತಾರೆ, ಅದು ನಿನ್ನ ಮಗ ಅಂತ ಆ ಶಿಷ್ಯನನ್ನ ತೋರಿಸುತ್ತಾರೆ. ಏನು ರಕ್ತ ಸಂಬಂಧ ಇಲ್ಲ, ಏನೂ ಇಲ್ಲ. ಅದೇ ತರ ಯೋಹಾನನ್ನ ನೋಡಿ ಅದು ನಿನ್ನ ಮಗ. ನೋಡಿ, ಸಾಯೋ ಸಮಯದಲ್ಲಿ ತಾಯಿ ತಂದೆಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾನೆ. ಈಗ ನಮ್ಮ ಮನೆಗಳಲ್ಲಿ ಯಾವ ತರ ನಡೀತದೆ, ನೀ ಹುಟ್ಟಿದೆ, ನೀನ್ ಬೆಳೆಸಿದ್ದೆ, ನಾ ಏನ್ ಮಾಡ್ಲಿ, ನಿನ್ ಕಷ್ಟ ನಿನಗೆ, ನನ್ ಕಷ್ಟ ನನಗೆ ಅಂತ ಹೇಳುವ ಎಷ್ಟೋ ಜನಗಳ ಮಧ್ಯದಲ್ಲಿ ತಾಯಿ ಮಗನನ್ನ ಕೈಬಿಟ್ಟ ಅಂತ ಹೆಸರು ಪಡೆದುಕೊಂಡಿರುವ ಎಷ್ಟೋ ಮಕ್ಕಳಿದ್ದಾರೆ. ಅದು ಇಲ್ಲದೆ ತನ್ನ ತಾಯಿಗೆ ಈ ಭೂಮಿನಲ್ಲಿ ಒಂದು ಒಳ್ಳೆ ಮರ್ಯಾದೆ ಸಿಕ್ಕಬೇಕು, ಒಂದು ಜವಾಬ್ದಾರಿ ಸಿಕ್ಕಬೇಕು. ಅದೇ ಇದರಲ್ಲಿ ಏನ್ ಹೇಳ್ತದೆ ಇಂಗ್ಲಿಷಲ್ಲಿ, ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಒಂದು ಜವಾಬ್ದಾರಿ ಯೇಸುವಿಗೆ ಬರುತ್ತದೆ. ಅವಾಗ ಯೇಸು ಏನ್ ಹೇಳ್ತಾರೆ, ಆ ತಾಯಿಗೆ ಒಂದು ಮಗನನ್ನ ತೋರಿಸಿ ಅವರ ಹತ್ರ ಇರೋದಕ್ಕೆ ಅವರು ಒಂದು ಜವಾಬ್ದಾರಿಯನ್ನ ಮಾಡಿಬಿಟ್ಟು ಹೋಗ್ತಾರೆ. ಅದೇ ರೀತಿಯಲ್ಲಿ ಒಂದು ತಂದೆಗೆ ಒಂದು ಮಗ ಇದ್ದ, ಅವನ ಹತ್ರ ಹೋಗಿ ಏನ್ ಮಾಡ, ಚಿಕ್ಕ ಮಗ ಆಸ್ತಿ ಎಲ್ಲ ನನಗೆ ಕೊಟ್ಬಿಡಪ್ಪ ಅಂತ ಕೊಟ್ಟರು. ತಗೊಂಡು ಹೋದ, ಹಾಳು ಮಾಡಿದ ಮೇಲೆ ಅಲ್ಲಿ ಇರಕ್ಕೆ ಜಾಗ ಇಲ್ಲ, ಊಟ ಇಲ್ಲ. ಅವನ ಮನಸ್ಸಲ್ಲಿ ಒಂದು ಬಂತು, ಈಗ ನನ್ನ ಅಪ್ಪನ ಹತ್ರ ಹೋದ್ರೆ ಅಲ್ಲಿ ಎಷ್ಟೋ ಜನ ಕೆಲಸ ಮಾಡೋರು ನೆಮ್ಮದಿ ಆಗಿದ್ದಾರೆ. ಅದೇ ರೀತಿನಲ್ಲಿ ನಾನು ಅಲ್ಲಿ ಹೋದ್ರೆ ತಂದೆ ನನ್ನನ್ನ ತಗೊಂಡ್ಬಿಟ್ಟಾರೆ, ತಗೊಳ್ತಾರೆ ಅನ್ನೋ ಒಂದು ರೀತಿನಲ್ಲಿ ತಂದೆ ಹತ್ರ ಹೋಗ್ತಾನೆ, ಹೇಳ್ತಾನೆ. ಅವ್ರ ಹತ್ರ ಹೋಗಿ, ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ನಿನಗೆ ಮಾತ್ರ ಅಲ್ಲ ದೇವರಿಗೂ ಸೇರಿ ತಪ್ಪು ಮಾಡಿಬಿಟ್ಟೆ, ನನ್ನನ್ನ ನೀನು ಮಗನಾಗಿ ನನ್ನನ್ನ ಸ್ವೀಕಾರ ಮಾಡ್ಕೊಳ್ಳಿ ಅಂತ ಹೇಳಿದಾಗ ತಂದೆ ಏನ್ ಹೇಳ್ತಾರೆ ಗೊತ್ತಾ, ಹೋಗ ನನ್ನ ಹತ್ರ ಬಂದು ಭಾಗ ಮಾಡ್ಕೊಂಡು ಹೋದವ್ರು ನೀನು, ನಾನ್ ನಿನಗೆ ಇದು ಮಾಡೋದು ಅಂತ ಹೇಳಿಲ್ಲ. ಮಗ ಬಾರೋ ಬಾ, ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ನೀನು ಕಳೆದೋಗಿದ್ದೆ, ನೀನು ಮತ್ತೆ ನನಗೆ ಸಿಕ್ಕಿದೀಯಾ ಅಂತ ಹೇಳಿ ಅವನನ್ನ ಸೇರ್ಕೊಳ್ತಾನೆ. ಇದು ತರ ನಾವು ಕೂಡ ಒಂದು ಕುಟುಂಬದಲ್ಲಿ ಇರುವ ಹಿರಿಯರಾದ ನಮ್ಮ ಮಕ್ಕಳು, ನಾನು ಹೇಳೋದು ಯಾರಂದ್ರೆ ಮದುವೆಯಾಗಿ ಮಕ್ಕಳನ್ನ ಇಟ್ಕೊಂಡಿರುವ ದೊಡ್ಡವರು ನಮ್ಮ ತಾಯಿ ತಂದೆಗಳನ್ನ ಕಾಪಾಡಬೇಕು ಅನ್ನೋದಕ್ಕೋಸ್ಕರವೇ ಈ ಒಂದು ವಾಕ್ಯವನ್ನ ಸಿಲುಬೆಯಲ್ಲಿ ಅವರು ಮಾತಾಡಿದ್ದಾರೆ. ಯಾಕಂದ್ರೆ ಅವ್ರು ಗೊತ್ತು, ಸಾಧಾರಣ ಸಮಯದಲ್ಲಿ ಇದೆಲ್ಲ ಹೇಳಿದ್ರೆ ಯಾರು ಕೇಳೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಸಾಯೋ ಸಮಯದಲ್ಲಿ ಎಂತ ಕಲ್ ಮನಸ್ಸು ಇರೋನು ಕೂಡ ಅವಾಗ ಏನಾಗ್ತಾನೆ, ಒಳ್ಳೆಯವನಾಗ್ತಾನೆ. ಆತರ ಯಾರಾದ್ರು ಇದ್ದರೆ, ತಾಯಿ ತಂದೆಗಳಿಗೆ ಮರ್ಯಾದೆ ಕೊಡದೆ ಇದ್ದರೆ, ತಾಯಿ ತಂದೆಗಳನ್ನ ನೀನ್ ಬೇಡಪ್ಪ, ನೀನಿದ್ರೆ ನನಗೆ ಖರ್ಚು ಜಾಸ್ತಿ ಆಗುತ್ತದೆ, ನೀನಿದ್ರೆ ನನಗೆ
ತೊಂದರೆ ಜಾಸ್ತಿ ಆಗಿದೆ, ನನ್ನ ಹೆಂಡತಿಗೆ ನಿನ್ನ ಕಂಡ್ರೆ ಆಗಲ್ಲ ಅಂತ ಒಂದು ಇದು ಇದ್ರೆ ಅವರನ್ನ ದೂರ ತಳ್ಳದೆ, ಏನೇ ಬಂದರೂ ಸರಿ, ನೀನ್ ನನಗೆ ತಂದೆ, ನೀನ್ ನನ್ನನ್ನ ತಾಯಿನ ಹುಟ್ಟಿದವಳು, ನಿನ್ನನ್ನು ಕಾಪಾಡೋದೇ ನನಗೆ ಜವಾಬ್ದಾರಿ ಅಂದ ಮೇಲೆ ದೇವರು ಅದೇನೇ ನಮಗೆ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಎಷ್ಟೋ ಕಡೆ ತಾಯಿ ತಂದೆಗಳಿಗೂ ಎಲ್ಲಿದ್ದಾರೆ, ಫುಟ್ಪಾತ್ ಅಲ್ಲಿ ಇದ್ದಾರೆ, ಮಲಗಿದ್ದಾರೆ. ಬಂದು ಕೇಳ್ತಾನೆ ಯಾರೋ, ಯಾಕಮ್ಮ ಇಲ್ಲಿ ಮಲಗಿದ್ಯಾ? ಕೈ ಬಿಟ್ಬಿಟ್ರಪ್ಪ, ಮಗ ಕೈ ಬಿಟ್ಬಿಟ್ಲು ಅಂತ ಹೇಳೋ ಒಂದು ಸಮಯದಲ್ಲಿ ಇರುವ ತಾಯಿ ತಂದೆಗಳಿಗೆ ಕರ್ತನಾದ ಯೇಸು ಕ್ರಿಸ್ತು ನಮ್ಮನ್ನ ಯಾರನ್ನು ಅವರು ಕೈ ಬಿಡೋದೇ ಇಲ್ಲ. ಹಾಗಾಗಿ ಇಂಥ ಒಂದು ಮಾತನ್ನ ಇದು ನೋಡಿ, ಇದು ಒಂದು ಕುಟುಂಬಕ್ಕೆ ಹೇಳುವ ಒಂದು ಆಲೋಚನೆ. ಯೇಸು ಕೊಡೋದು ಒಂದು ಕುಟುಂಬಕ್ಕೆ. ಆತರ ಬುದ್ಧಿ ಇರೋರು ತಾಯಿ ತಂದೆಗೆಲ್ಲ ಕಳ್ಸಿಬಿಟ್ರೆ ನಾನು ನನ್ನ ಹೆಂಡತಿಗ ಜಮ್ಮನಂತ ಇರ್ತೀನಿ ಅಂತ ಮನಸ್ಸಲ್ಲಿ ಅನ್ಕೊಂಡಿರ್ತಾರಲ್ಲ, ಆತರ ಇಲ್ಲ. ಹೆಂಡತಿ ಬಂದರೂ ಸರಿ, ಮಕ್ಕಳಾದರೂ ಸರಿ, ಬಡವನಾದರೂ ಸರಿ, ನೀನ್ ನನ್ನ ತಂದೆ, ನೀನ್ ನನ್ನ ತಾಯಿ, ಹೆಂಗೆ ಯೇಸು ಅವರು ಇಬ್ಬರನ್ನ ಒಂದಾಗಿ ಸೇರಿಸಿದ್ರು ಆತರ ನಮ್ಮನ್ನ ಸೇರಿಸೋದಕ್ಕೆ ಅವ್ರ ಕೈಯಲ್ಲಿ ಆಗುತ್ತದೆ. ಅದಕ್ಕಾಗಿ ಕರ್ತನ ನಮಗೆ ಸ್ತೋತ್ರ. ಅದಕ್ಕಾಗಿ ನಾನು ಚಿಕ್ಕದ ಮಾತ್ರ ಹಾಡನ್ನ ನಾವು ಸಂತೈಸುವ ತಾಯಿ, ಹಲ್ಲೆಲೂಯಾ, ಸಂತೈಸುವ ತಾಯಿ